ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಕಾರ್ಯಕ್ರಮ ಇದು. ಮೊದಲದಾಗಿ, ಅನುಪಮ ಪಂಚಾಕ್ಷರಿ ನೇತೃತ್ವದಲ್ಲಿ ಸ್ವಸ್ಥ ಮಹಿಳೆ ಕಾರ್ಯಕ್ರಮ, ಕದರಪ್ಪ ನೇತೃತ್ವದಲ್ಲಿ ಕಸದ ರಾಶಿ ತೆರವು, ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಕೆಂಗೇರಿ ಉಪನಗರದ ಸ್ವಾಭಿಮಾನ ಮಹಿಳಾ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಅನುಪಮ ಪಂಚಾಕ್ಷರಿ ಅವರ ನೇತೃತ್ವದೊಳಗೆ ಸಂಘದ ಆಶ್ರಯದೊಳಗೆ ಸ್ವಸ್ಥ ಮಹಿಳೆ ತಲೆಬರಹದ ಅಡಿಯಲ್ಲಿ ಮಹಿಳಾ ಆರೋಗ್ಯ ಮತ್ತು ಸ್ವಚ್ಛತೆಯ ಅರಿವು ಕಾರ್ಯಕ್ರಮ ಕೆಂಗೇರಿ ಉಪನಗರದ ಮಿನಿ ಗಾಂಧಿನಗರದಲ್ಲಿ ನೆರವೇರಿತು. ಸರಿಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರ ಸ್ವಸ್ಥ ಕಾಪಾಡುವ ಹಿನ್ನೆಲೆ ಒಳಗೆ ಹಲವು ಉಪಕ್ರಮಗಳನ್ನು ವಿವರಿಸಲಾಯಿತು. ಮಹಿಳಾ ತಿಂಗಳ ಸಂದೇಶದ ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಋತುಚಕ್ರ ಸಂದರ್ಭದೊಳಗೆ ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು, ಆರೋಗ್ಯದ ದೃಷ್ಟಿಕೋನದಿಂದ ಹೇಗಿರಬೇಕು ಅನ್ನುವಂಥ ವಿವರಗಳನ್ನು ನೀಡಿದರು. ಲ್ಯಾಕ್ಟೇಷನ್ ಕೌನ್ಸಿಲರ್ ಸ್ಮಿತಾ ಈ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಹಾಗೂ ವುಮೆನ್ ವೆಲ್ನೆಸ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಂದಿದ್ದರು, ಮಾಹಿತಿಯನ್ನು ನೀಡಿದರು. ನಾನು 16 ಇಯರ್ಸ್ ಆಗಿದ್ದೆ. ಫಸ್ಟ್ ಟೈಮ್ ನಾನು ಡಾಕ್ಟರ್ ಅಂತ ಹೇಳೇನೆ ಅದನ್ನು ಉಪಯೋಗಿಸೋಕೆ ಶುರು ಮಾಡಿದ್ವಿ. ಅದೇನಂದ್ರೆ ನಮಗೆ ಪ್ಯಾಡ್ ಒಂದ್ಸತಿ ಹಾಕೊಂಡಾಗ ಸ್ವಲ್ಪ ಆರ್ಸ್ ಆಗುತ್ತೆ, ನಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸುತ್ತೆ, ಒದ್ದೆ ಅನ್ಸುತ್ತೆ, ಚೇಂಜ್ ಮಾಡಿಸ್ಬೇಕು. ಬಟ್ ಕಪ್ ಹಾಕೊಂಡ್ರೆ ನಿಮ್ಗೆ ಏನೂ ಫೀಲೇ ಆಗಲ್ಲ. ನೀವು 8 hours ಆಗಲಿ 9 hours ಆಗಲಿ, ನಾನು ಸ್ಕೂಲ್ಗೆ ಹೋಗ್ಕೊಡ್ತೀನಿ, ಕಾಲೇಜ್ಗೆ ಹೋಗ್ಕೊಡ್ತೀನಿ. ಸೊ ಬೆಸ್ಟ್ ಅನ್ನೋದಂದ್ರೆ ಕಪ್ಪೆ, ನಿಮ್ಗೆ ಫೀಲ್ ಆಗಲ್ಲ. 8 hours ಆಗಲಿ ಲೀಕು ಆಗಲ್ಲ. ಕಾಲೇಜ್ ಹೋಗಿ ಬೆಳಗ್ಗೆ ಹಾಕಿದ್ರೆ ಆರಾಮಾಗಿ ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಮನೆಗೆ ಬಂದು ಚೇಂಜ್ ಮಾಡಿದ್ರೆ ಮುಗೀತು. ಕಾಲೇಜಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು, ಪದೇ ಪದೇ ಚೆಕ್ ಮಾಡ್ಕೋಬೇಕು ಅನ್ನೋದು ಡಿಸ್ಕಂಫರ್ಟ್ ಇರಲ್ಲ. ಮತ್ತು ನೋವು ಕೂಡ ಏನಾಗಲ್ಲ. ಸೊ ನೀವು ನಿಮ್ಮ ಮಕ್ಳಿಗೆ ಹಾಕ್ಕೊಳ್ಬಾರ್ದು, ಚಿಕ್ಕ ವಯಸ್ಸಲ್ಲಿ ಹಾಕ್ಬಾರ್ದು ಅಂತ ಏನಾದರೂ ಡೌಟ್ ಇದೆ, ನಾನೊಂದು ಎಕ್ಸಾಂಪಲ್ ಆಗ್ತಾವಳಿ. ನಮ್ಮಮ್ಮನೇ ನಾನು ಕೊಡಿಸಿದ್ರೆ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನು ಮಾತಾಡಿಲ್ಲ. ಇದು ನನ್ನ ಮಕ್ಕಳೇ. ಯಾಕಂದ್ರೆ ನಾವು ಮಾಡಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಅದು ಉಪಯೋಗ ಇಲ್ಲ. ಮೊದಲು ನಾನು ಪಾಲನೆ ಮಾಡಿ ಇನ್ನೊಬ್ರಿಗೆ ಆ ವಿಚಾರಗಳನ್ನ ತಿಳಿಸಿದ್ರೆ ಅವಾಗ ಹೋಗಪ್ಪ ಮೇಡಮ್ ಮಗಳೇ ಉಪಯೋಗಿಸ್ತಾ ಇದ್ದಾಳೆ ಅಂತ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರತ್ತಲ್ಲ. ಪ್ರಕೃತಿ ಇದು. ಎಲ್ಲಿ ನಾವು ಯಾಕೆ ಇದು ಮಾಡ್ತಾ ಇದೀವಿ ಅಂದ್ರೆ, ಎಲ್ಲಿ ಎಡುತ್ತಾ ಇದೀವಿ ಅಂದ್ರೆ, ಈಗ ನೋಡಿ ನಾವು ಯಾಕೆ ಹೇಳಿದ್ರೆ ಇದನ್ನೆಲ್ಲ ಇಟ್ಕೊಳ್ಳಿ ಅಂತಂದಾಗ ಎಷ್ಟೋ ಜನಕ್ಕೆ ಇದನ್ನ ಇಟ್ಕೊಂಡು ಹೋಗ್ಬೇಕು ಅಲ್ವಾ. ನೋಡಿ ಕಲಾ ಆಡುದು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕೈಗೆ ಬೈಪಾಯಿ ಮಾಡ್ಕೊಳ್ಳೋದು ಯಾಕೆ ನನ್ನ ಮನೆಯಲ್ಲಿ ಗಂಡ ಹಾಕ್ತಿಲ್ವಾ, ಎಲ್ಲರಿಗೂ ಗಂಡಸ್ತಿಲ್ವಾ, ಎಲ್ಲರಿಗೂ ಹೆಂಗಸ್ತಿಲ್ವಾ ಅಲ್ವಾ. ನನಗೆ ಎಲ್ಲರೂ ಹೋದಷ್ಟು ಅರ್ಜಿ ಮಾಡಿದ್ರೆ ಕೈಗಳು ಸಂತೋಷ. ಪ್ರಕೃತಿ ನಿಯಮದಲ್ಲಿ ಹುಟ್ಟಿದ್ರೆ ಎಲ್ಲ ಮಾಡಲೇಬೇಕು, ಆಗಲೇಬೇಕು, ಅದಕ್ಕೆ ಸಂತೋಷ. ಅವ್ರು ಹಿಡ್ಕೊಂಡು ಕೂತ್ಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಹಿಡ್ಕೊಂಡು ಕೂತ್ಕೊಂಡು ಕಿಡ್ನಿ ಪ್ರಾಬ್ಲಮ್ ಮಾಡ್ಕೋಬೇಕಾ, ಅಥವಾ ನನ್ಗೆ ಹಿಂಗಿದೆ ನಾನು ಹೋಗ್ಬೇಕು ಅಂತ ಹೇಳಿ ಹೋಗ್ಬೇಕು, ಯಾವುದು ಹೋಗ್ಬೇಕಲ್ಲ. ಹಾಗಾಗಿ ಇವತ್ತು ನೋಡಿ ಈಗೆಲ್ಲ ಈಗ ಎಷ್ಟು ಜನ ಗೊತ್ತು, ಎಲ್ಲರಿಗೂ ಗೊತ್ತಾ? ವೆರಿ ಗುಡ್. ಇದು ಎಷ್ಟು ಜನ ಗೊತ್ತು? ಎಲ್ಲರಿಗೂ ಗೊತ್ತು ಅಂತಾನೆ ಹೇಳ್ತೀರಾ, ಬಟ್ ಇದೊಂಚೂರು ಡಿಫ್ರೆನ್ಸ್ ಇದೆ. ಆಮೇಲೆ ಏನು ಇದೆಷ್ಟು ಜನ ಗೊತ್ತು? ಇದೆಷ್ಟು ಜನ ಗೊತ್ತು? ಏನಿದು? ಪರವಾಗಿಲ್ಲ, ಯಾರು? ಬಟ್ಟೆ ಪ್ಯಾಡ್. ವೆರಿ ಗುಡ್. ಇದೆಷ್ಟು ಜನ ಗೊತ್ತು? ಏನಿದು? ಅಂದ್ರೆ ಏನೈತಿ ಮೆನ್ಸ್ಟ್ರುಯಲ್ ಕಪ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇದು ಅದು ಎಷ್ಟು ಜನ ಗೊತ್ತಿಲ್ಲ ಕೈ ಎತ್ತಿ ನೋಡೋಣ. ಇದು ಎಷ್ಟು ಜನ ಗೊತ್ತಿಲ್ಲ ಕೈ ಎತ್ತಿ? ವೆರಿ ಗುಡ್. ಹೌದು, ಎಷ್ಟೋ ಜನ ಗೊತ್ತಿಲ್ಲ. ಇದು ಎಷ್ಟು ಜನ ಗೊತ್ತು? ಇದು ಎಷ್ಟು ಜನ ಗೊತ್ತಿಲ್ಲ? ಇದೆ ಯಾವ ಸರಿ. ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ನನಗೂ ಆರೋಗ್ಯ ಬೇಕು, ಈ ಸಮಾಜದಲ್ಲಿ ಇರೋದೆಲ್ಲ ಆರೋಗ್ಯವನ್ನ ನೀಡಬೇಕು, ಜೊತೆಗೆ ಭೂತಾಯಿಯನ್ನ ಉಳಿಸಬೇಕು. ನಮ್ಮ ಭಾರತ
ಡಾಕ್ಟರ್ ಅನುಪಮಾ ಪಂಚಾಕ್ಷರಿ ಅವರ ನೇತೃತ್ವ ನಡೆದಂಥ ಈ ಕಾರ್ಯಕ್ರಮಗಳಿಗೆ ಸಾರಿಕಾ ಕಾರ್ಯಕ್ರಮದ ಆಯೋಜಕರಾಗಿ ಕಾರ್ಯನಿರ್ವಹಿಸಿದರೆ ರುಕ್ಕಮ್ಮ, ಮಂಜು, ನಂದಿತಾ, ಆಶಾ, ಮೀನಾ, ಸುಮತಿ, ಲಕ್ಷ್ಮಿ, ದಿನೇಶ್, ಗಿರಿಜಾಂಬ ಇವರೆಲ್ಲ ಮಹಿಳಾ ಟ್ರಸ್ಟಿನ ಸದಸ್ಯರು, ಸ್ವಾಭಿಮಾನ ಮಹಿಳಾ ಟ್ರಸ್ಟ್ನ ಸದಸ್ಯರು ಇವರೆಲ್ಲ ಉಪಸ್ಥಿತರಿದ್ದು ಮಹಿಳೆಯರಿಗೆ ಆರೋಗ್ಯದ ಕಾಪಾಡುವ ನಿಟ್ಟಿನೊಳಗೆ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು, ಮಹಿಳೆಯರು ಸಹಜವಾಗಿ ಪ್ರತಿ ತಿಂಗಳು ಋತುಚಕ್ರ ಸಂದರ್ಭದೊಳಗೆ ಏನನ್ನು ಬಳಸಬೇಕು, ಹೇಗಿರಬೇಕು ಅನ್ನುವಂಥ ವಿವರಗಳನ್ನು ಕೊಟ್ಟರು. ಹಾಗೆಯೇ ಮೆನ್ಸ್ಟ್ರಿಯಲ್ ಕಪ್ಪನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ಅನುಕೂಲವಾಗುತ್ತೆ, ಪರಿಸರಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ವಿವರಗಳನ್ನು ಕೂಡ ನೀಡಿದರು. ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ ಸಿಸಿಟಿವಿ ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535566. ಭಾರತೀಯ ಜನತಾ ಪಕ್ಷದ ನಾಯಕ ಕದರಪ್ಪನವರ ನೇತೃತ್ವದೊಳಗೆ ಕಸದ ರಾಶಿಯನ್ನು ತೆರವುಗೊಳಿಸಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ GBಗೆ ಸೇರಿದಂಥ ಉಳ್ಳಾಲ್ ವಾರ್ಡಿನ ವ್ಯಾಪ್ತಿಗೆ ಬರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ 4ನೇ ಬ್ಲಾಕ್ ಜೋಡಿ ರಸ್ತೆಯಲ್ಲಿ ಕಸ ತುಂಬಿ ತುಳುಕಾಡ್ತಾ ಇತ್ತು. ತಿಂಗಳಾನುಗಟ್ಟಲೆ ಕಸವನ್ನು ತೆರವು ಮಾಡದೆ ಕೆಟ್ಟ ವಾಸನೆಯಿಂದ ಕೂಡಿದ್ದು ಸಾರ್ವಜನಿಕರ ಓಡಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ವಾಹನಗಳ ಸಂಚಾರ ಮಾಡೋದು ಕಷ್ಟವಾಗಿತ್ತು. ಹಾಗಾಗಿ GBಯ ಅಧಿಕಾರಿಗಳನ್ನ ಅಲ್ಲಿಗೆ ಕರೆಸಿ ಅಲ್ಲಿದ್ದಂಥ ಕಸದ ರಾಶಿಯನ್ನು ಕದರಪ್ಪನವರ ನೇತೃತ್ವದೊಳಗೆ ತೆರವುಗೊಳಿಸಲಾಗಿದೆ. ಹಾಗೆಯೇ ಶಿವನಪಾಳ್ಯ ವಾರ್ಡ್ಗೆ ಸೇರಿದ ಹೊಯ್ಸಳ ವೃತ್ತದ ಬಳಿ MIG 1ನೇ ಮನೆಯ ಹತ್ತಿರದಿಂದ ಹಿಡಿದು ಪೊಲೀಸ್ ವಸತಿ ಗೃಹದ ಬಳಿ ಕಸದ ರಾಶಿ ಇತ್ತು, ಅದನ್ನು ಕೂಡ ತೆರವುಗೊಳಿಸಲಾಗಿದೆ. BJP ಮುಖಂಡ ಕದರಪ್ಪನವರ ಜೊತೆಗೆ ಶಿವನಪಾಳ್ಯ ವಾರ್ಡಿನ BJP ಅಧ್ಯಕ್ಷ ಸತ್ಯನಾರಾಯಣ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಮುಖಂಡರಾಗಿರ್ತಾರೆ ಶಿವನಪಾಳ್ಯದ V ನಾಗರಾಜ್ ನೇತೃತ್ವದೊಳಗೆ ಈ ಕಾರ್ಯವನ್ನು ಮಾಡಲಾಗಿದೆ. ಹಾಗೆಯೇ ಒಳಗೇರಳಿಯ ಗಾಂಧಿನಗರದ ಹೊಸಕೆರೆಯ ಪ್ರಾರಂಭದ ಸೇತುವೆ ಮೇಲೆ ಶಿರ್ಕೆ ಸರ್ಕಲ್ನಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾರುತಿ ನಗರದ ಜೋಡಿ ರಸ್ತೆಗೆ ಹೋಗುವ ಮಧ್ಯಭಾಗದ ಸೇತುವೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಕಸವನ್ನು ತೆರವುಗೊಳಿಸಲಾಗಿದೆ. ಗಾಂಧಿನಗರದ ಹೊಸಕೆರೆಗೆ ರಾಜಕಾಲುವೆ ಮೂಲಕ ಒಳಚರಂಡಿ ನೀರು ಸೇರುತ್ತಿರುವ ಪರಿಣಾಮ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ರಾಜಕಾಲುವೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದರೆ ಆ ಗಾಂಧಿನಗರದ ಕೆರೆಗೆ ಸಂಬಂಧಪಟ್ಟಾಗೆ ಯಾವುದೇ ಕ್ರಮಗಳು ಆಗಿಲ್ಲ, ಅಧಿಕಾರಿಗಳು ಕೂಡ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ಸತ್ಯ. ಅದನ್ನು ಗಮನಿಸಲಾಗಿದೆ. ಕೆಂಗೇರಿ ವಿಭಾಗದ EE, AEE, AE ಅವರೆಲ್ಲರೂ ಕೂಡ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕದರಪ್ಪನ ನೇತೃತ್ವದೊಳಗೆ ಕಸದ ರಾಶಿಗಳು ತೆರವುಗೊಳಿಸಲಾಗಿದೆ. ಅದರ ವರದಿ ನಿಮ್ಮ ಗಮನಕ್ಕೆ. 2 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ. ಮತ್ತು ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.